ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ಕು ತೊಂದರೆಗೆ ಜನ ಸಾಮಾನ್ಯರು ಸಿಕ್ಕಾಕತ್ತೆ, ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನಮ್ಮನ್ನು ಪೊಲೀಸ್ನವ್ರು ಬಿಡಿಸ್ಬಿಡ್ತಾರೆ. ಇಲ್ಲ, ನಾನು ಅದಕ್ಕೆ ನಮಗೆ ಜೀರೋ ಟ್ರಾಫಿಕ್ ಇಲ್ಲ, ನನಗೆ ಇವ್ರಿಗೂ ಇಲ್ಲ, ನೋ ಜೀರೋ ಟ್ರಾಫಿಕ್. ಬಟ್ ಪೊಲೀಸ್ನವ್ರು ಆಗುವೆ ಅಲ್ಲೆಲ್ಲಿ ನಿಂತ್ಕೊಂಡು ಬಿಡಿಸ್ಬಿಡ್ತಾರೆ. ನೋ ಜೀರೋ ಟ್ರಾಫಿಕ್, ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್ ಅಂಡ್ ಟು ದಿ ಹೋಮ್ ಮಿನಿಸ್ಟರ್. ಬೇರೆ ಮಿನಿಸ್ಟರ್ಗಳಿಗೂ ಹೇಳ್ಬಿಟ್ಟಿದ್ದೀನಿ ಯಾರು ಜೀರೋ ಟ್ರಾಫಿಕ್ ಇರಬಾರ್ದು ಅಂತ. ಆದ್ರೂ ಪೊಲೀಸ್ನವ್ರು ನಾವು ಹೋಗುವಾಗ ಇದು ಮಾಡ್ಬಿಡ್ತಾರೆ, ಸಿಗ್ನಲ್ ಫ್ರೀ ಮಾಡ್ಬಿಡ್ತಾರೆ. ಹೇಳಿದ್ದು ಎರಡೂ ಒಂದೇ ಆಗಲ್ರಿ. ಇಡೀ ರಸ್ತೆನೆ ಖಾಲಿ ಮಾಡಿಸ್ಬಿಡೋದಕ್ಕೂ ಟ್ರಾಫಿಕ್ ಫ್ರೀ ಅಂತಂದ್ರೆ ನಾವು ಹೋಗೋ ದಾರಿನೆಲ್ಲ ನೀವು ನೋಡಿದಿರಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಹೋಯ್ತಾ ಇರ್ತಾರೆ, ದಾರಿ ಇರ್ತದೆ, ಯಾರು ದಾರಿಲಿ ಹೋಯ್ತಾರ? ಗವರ್ನರ್ ಹೋಯ್ತಾರ, ಯಾರು ಹೋಯ್ತಾರ? ಇಲ್ಲ, ನೀವು ತಿಳ್ಕೊಂಡಿರೋದು ಹಂಗೆ. ನಾನು ನೋಡಪ್ಪ, ನಾನು ಇವತ್ತು ನಿಮ್ಮ ಮೂಲಕನೂ ಹೇಳ್ತಾ ಇದ್ದೀನಿ, ಜನರಿಗೂ ಹೇಳಿದ್ದೀನಿ, ಪೊಲೀಸ್ನವ್ರಿಗೂ ಹೇಳಿದ್ದೀನಿ, ಎಲ್ರಿಗೂ ಹೇಳಿದ್ದೀನಿ, ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್ and the home minister and to the home minister. ಬಟ್ ಪೊಲೀಸ್ನವರು ಟ್ರಾಫಿಕ್ ನಿಲ್ಸಲ್ಲ, ಬಟ್ ನಮಗ್ ದಾರಿ ಮಾಡ್ಕೊಡ್ತಾರೆ. ಎರಡೂ ಒಂದೇ ಆಗಲ್ರಿ, ಎರಡೂ ಒಂದೇ. ಈಗ ಸಿಗ್ನಲ್ಗಳಲ್ಲಿ ಎಲ್ಲ ವೆಹಿಕಲ್ಗಳು ತಡೆದು ಬಿಡ್ತಾರೆ, ನಮ್ಗೆಲ್ಲ ಫ್ರೀ ಬಿಟ್ಬಿಡ್ತಾರೆ ಎಲ್ಲ ರಸ್ತೆಗಳನ್ನೆಲ್ಲ. ಜೀರೋ ಟ್ರಾಫಿಕ್ ಅಂತಂದ್ರೆ ಜೀರೋ ಟ್ರಾಫಿಕ್ ಇಲ್ದಿರೋ ವೆಹಿಕಲ್ಗಳು ಬಿಡ್ತಾರೆ, ಎಲ್ಲೆಲ್ಲಿ ನಮಗೆ ಅಡಚಣೆ ಇದೆ ಅಲ್ಲೆಲ್ಲ ಇದು ಮಾಡ್ಬಿಡ್ತಾರೆ. ಸೊ ಅದು ಒಂದೇ ಆಗಲ್ಲ. ಜೀರೋ ಟ್ರಾಫಿಕ್ ಇಸ್ ಡಿಫರೆಂಟ್. ನಾನು ಅದನ್ನೂ ಮಾಡಬೇಡಿ ಅಂತ ಹೇಳ್ತೀನಿ ಪೊಲೀಸ್ನವ್ರಿಗೆ. ಈಗ ನಿಮ್ಗೆ ಹೆಂಗೆ ಇರ್ತದೆ ಮಾಡ್ತಾರೆ, ಹಂಗೆ ನಮಗೂ ಮಾಡಲಿ. ಈಗ ಅದಕ್ಕೆ ಹೇಳಿದ್ದೀನಿ ಪೊಲೀಸ್ನವ್ರಿಗೆ, ಬರೀ ಕಾನ್ಸ್ಟೇಬಲ್ಗಳು ಇರೋದಲ್ಲ ಟ್ರಾಫಿಕ್ನಲ್ಲಿ, ನಿಮ್ಮ ಪೊಲೀಸ್ ಹೈಯರ್ ಆಫೀಸರ್ಗಳು ಕೂಡ ಇರಬೇಕು ಅಲ್ಲಿ ಟ್ರಾಫಿಕ್ನಲ್ಲಿ ನಿಂತಿರ್ಬೇಕು. ಬರೀ ಆಫೀಸರ್ ಕೂತ್ಕೊಂಡು ಪಂಕ ಕೆಳಗಡೆ ಕೂತ್ಕೊಂಡು ಇರೋದಲ್ಲ. ಪಂಕ ಎಲ್ಲ ಈಗೆಲ್ಲ AC ಗಳಾಗ್ಬಿಟ್ಟಿದಾವೆ. ಸೊ ಅದೆಲ್ಲ ಪೊಲೀಸ್ನವ್ರಿಗೆ ಹೇಳಿದ್ದೀವಿ. ಸೊ ನಮಗೆ ಹೋಪ್ಸ್ ಏನಪ್ಪ ಅಂತಂದ್ರೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು. ಪೊಲೀಸ್ನವ್ರದ್ದು ನಮ್ಮ ಪೊಲೀಸು ಕಾನೂನು ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಪೊಲೀಸ್ನವರು ಕೋಆಪರೇಟ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ಇದೆ. ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ ಅಪರಾಧಗಳನ್ನು ತಡೆಗಟ್ಟೋದು ಕಷ್ಟ ಏನಿಲ್ಲ. ಆಮೇಲೆ ಇಂಟೆಲಿಜೆನ್ಸು ಕೂಡ ಸ್ಟ್ರೆಂಥನ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ.